ನಮಸ್ತೆ. ಇವತ್ತು ನಿಂಬೆಹಣ್ಣಿನ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಸೊ ಎಲ್ಲರೂ ಪಬ್ಲಿಕ್ ಏನು ಮಾಡ್ತಾರೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನಿಂಬೆಹಣ್ಣು ವಿತ್ ಬಿಸಿನೀರು ಅಲ್ಲಿಂದ ಹಿಡಿದು ತಿಂಡಿಗಾಯಿತು, ಊಟಕ್ಕಾಯಿತು, ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ರಾತ್ರಿ ಊಟಕ್ಕೆ, ಕೊನೆಗೆ ಮಲಗುವಾಗ ಮತ್ತೆ ನಿಂಬೆಹಣ್ಣು ಬಿಸಿನೀರು, ಹೀಗೆ ವೇರಿಯಸ್ ಕಾರಣಗಳಿಂದ ನಿಂಬೆಹಣ್ಣಿಂದು ಪ್ರಯೋಗ ಮಾಡ್ತಾ ಇದ್ದೀವಿ. ಅದು ಎಷ್ಟು ಪ್ರಮಾಣದಲ್ಲಿ ಮತ್ತು ಎಷ್ಟು ಫಲ ಬರುತ್ತೆ ಅದರಿಂದ, ಅದರದ್ದು ನಮಗೆ ಯಾರಿಗೂ ಸರಿ ಗೊತ್ತಿಲ್ಲ. ಅದು ಪ್ರಾಪರ್ ಯೂಸೇಜ್ ಗೊತ್ತಿಲ್ಲ. ಈಗೇನಪ್ಪ ಅಂತಂತಂದರೆ, ನಾವು ಪ್ರಾಪರ್ ಯೂಸೇಜ್ ಆಗಬೇಕು ಅದರದ್ದು 2 ಕ್ಲಾಸಿಫಿಕೇಷನ್ಸ್ ನಾವು ಮಾಡ್ಕೋಬೇಕು. ಏನಪ್ಪ ಅಂತಂದರೆ, ಆಹಾರ ಆ್ಯಸ್ ಪರ್ ಫುಡ್ ಅದು ಯೂಸ್ ಮಾಡಿದರೆ ಹೇಗೆ ಮಾಡಬೇಕು, ಆ್ಯಸ್ ಅ ಮೆಡಿಸಿನ್ ಹೇಗೆ ಮಾಡಬೇಕು. ಈಗ ರಿಸರ್ಚ್ ಏನು ಹೇಳುತ್ತೆ ಅಂತಂತಂದರೆ, 5 mlಗೆ 240 ml ಮಿಕ್ಸ್ ಮಾಡಬೇಕು. ಅದನ್ನು ನಾರ್ಮಲ್ ವಾಟರ್ ಜೊತೆ ಮಿಕ್ಸ್ ಮಾಡಬೇಕು. ಸೊ 5 ml ಆಫ್ ಲೆಮನ್ ಜ್ಯೂಸ್, ನಿಂಬೆಹಣ್ಣಿನ ರಸ, ಮತ್ತು 240 ml ಸಾಧಾರಣ ನೀರು ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾವು ಯೂಸ್ ಮಾಡುವಂಥ ಪದಾರ್ಥಗಳು, ಅದು ಚಿತ್ರಾನ್ನ ಆಗಲಿ ಯಾವುದಕ್ಕಾದರೂ ನಾವು ಹಾಕ್ಕೊಂಡ್ರೆ ಅದು ನಮಗೆ ತುಂಬ ಒಳ್ಳೆಯದು. ಬಾಡಿಗೆ ಪಾಸಿಟಿವ್ ಇಫೆಕ್ಟ್ ಬರುತ್ತೆ. ಅದನ್ನು ನಾವು ಸರಿ ಮಾಡ್ತಾ ಇಲ್ಲ. ಈಗ ನಾವು ಮನೆಗೆ ಯಾರು ಗೆಸ್ಟ್ ಬಂದರು ಅಂತಂತಂದರೆ ನಿಂಬೆಹಣ್ಣಿನ ಶರ್ಬತ್ ಕೊಡ್ತೀವಿ, ಅಥವಾ ಬೇಸಿಗೆ ಕಾಲದಲ್ಲಿ ನಿಂಬೆಹಣ್ಣಿನ ಶರ್ಬತ್ ಕೊಡ್ತೀವಿ. ಸೊ ಇದರಿಂದ ತುಂಬ ಬಾಡಿಗೆ ನೆಗೆಟಿವ್ ಇಫೆಕ್ಟ್ ಆಗುತ್ತೆ. ಯಾಕೆ ಅಂತಂತಂದರೆ, ಎಷ್ಟೋ ಜನ ನಿಂಬೆಹಣ್ಣಿನ ಶರ್ಬತ್ತು ಗ್ಯಾಸ್ಟ್ರಿಕ್ಕಿಗಂತ ಉಪಯೋಗಿಸ್ತಾರೆ. ಅದು ಗ್ಯಾಸ್ಟ್ರಿಕ್ ಕಡಿಮೆ ಮಾಡೋಲ್ಲ, ರಾದರ್ ಗ್ಯಾಸ್ಟ್ರಿಕ್ ಜಾಸ್ತಿ ಮಾಡುತ್ತೆ. ಸೊ ಬೇಸಿಗೆ ಕಾಲದಲ್ಲೂ ಕೂಡ ನಿಂಬೆಹಣ್ಣಿನ ಶರ್ಬತ್ ಯೂಸ್ ಮಾಡ್ತೀವಿ. ಅದು ಕೂಡ ಬಾಡಿನ ಹೀಟ್ ಜಾಸ್ತಿ ಮಾಡುತ್ತೆ. ಯಾಕಂದರೆ ನಿಂಬೆಹಣ್ಣು ಬೇಸಿಕಲಿ ಉಷ್ಣ ಆಗಿ ಕೆಲಸ ಮಾಡುತ್ತೆ. ಅದು ಹುಳಿ ರಸ ಇರೋ ಕಾರಣ ಉಷ್ಣ ಬಾಡಿಯೊಳಗೆ ಹೀಟ್ ಜಾಸ್ತಿ ಮಾಡುತ್ತೆ. ಸೊ ಆದ ಕಾರಣ ನಾವು ಆಹಾರ ಆಗಿ ಪ್ರಯೋಗ ಮಾಡ್ತೀವಿ ಅಂತಂದರೆ 5:240, 5 ಭಾಗಕ್ಕೆ 240 ml ಅಷ್ಟು ಸಾಧಾರಣ ನೀರು ಹಾಕ್ಕೊಂಡು ಯೂಸ್ ಮಾಡಬೇಕಾಗತ್ತೆ. ಇದರದ್ದು ನಾವು ಬೆನಿಫಿಟ್ಸ್ ನೋಡ್ತಾ ಹೋದ್ವಿ ಅಂತಂದರೆ, ಹೈ ಅಮೌಂಟ್ ಆಫ್ ಸಿಟ್ರಿಕ್ ಆ್ಯಸಿಡ್ ಇದೆ. ಹಾಗಾಗಿ ಇದರದ್ದು ನಾವು ಡೈಲ್ಯೂಷನ್ ಮಾಡಲೇಬೇಕು. ಇದರೊಳಗೆ ವಿಟಮಿನ್ ಸಿ ಇದೆ. ಸೊ ಬೇರೆ ಆಹಾರ ದ್ರವ್ಯದಲ್ಲೂ ಕೂಡ ವಿಟಮಿನ್ ಸಿ ಇದೆ. ಸೊ ಇದು ಕಂಪೇರ್ ಮಾಡಿದರೆ ಬೇರೆದ್ರಲ್ಲೂ ಜಾಸ್ತಿ ಇದೆ. ವಿಟಮಿನ್ ಸಿ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಬರೀ ನಿಂಬೆಹಣ್ಣು ಜಾಸ್ತಿ ತೊಗೊಳ್ಳೋದಲ್ಲ. ಇದರದ್ದು ಪ್ರಾಪರ್ ನಾಲೆಡ್ಜಿಂದ ನಾವು ಉಪಯೋಗಿಸಿದ್ವಿ ಅಂದರೆ ಡೆಫಿನೆಟ್ಲಿ ಇದರಿಂದ ಆಗೋವಂಥ ಗ್ಯಾಸ್ಟ್ರಿಕ್ ಕಡಿಮೆ ಮಾಡ್ಕೋಬೋದು. ಜೊತೆಗೆ ಇದರಲ್ಲಿರೋ ಸಿಟ್ರಿಕ್ ಆ್ಯಸಿಡ್, ವಿಟಮಿನ್ ಸಿ ನಮಗೆ ಬಾಡಿಗೆ ಗೇನ್ ಆಗುತ್ತೆ. ಆ ಒಂದು ರೇಷಿಯೋದಲ್ಲಿ ನಾವು ಫಾಲೋ ಮಾಡಿದ್ವಿ ಅಂತಂದರೆ ಅದು ಫುಡ್ ಜೊತೆ ಮಿಕ್ಸ್ ಆಗಿಬಿಟ್ಟು ಪ್ರಾಪರಾಗಿ ಆ್ಯಕ್ಷನ್ ಆಗುತ್ತೆ. ಸೊ ನಿಂಬೆಹಣ್ಣು ಬಗ್ಗೆ ಇವತ್ತು ತಿಳ್ಕೊಂಡಿದ್ದು, ಇದು ಪ್ರಾಪರ್ ಯೂಸೇಜ್ ಮಾಡಿದರೆ ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಇಲ್ಲ ಅಂತಂತಂದರೆ ಬಾಡಿ ಹೀಟ್ ಜಾಸ್ತಿ ಆಗಿಬಿಟ್ಟು ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ಬೊಬ್ಬೆ ಬರೋದು, ಬಾಯಲ್ಲಿ ಹುಣ್ಣಾಗೋದು ಇತ್ಯಾದಿಗಳು, ಪಿತ್ತ ಜಾಸ್ತಿ ಆಗಿರುವಂಥ ರೋಗಗಳು ಆಗ್ತವೆ. ಥ್ಯಾಂಕ್ ಯು.